ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸಂಸ್ಕಾರ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಸಾರಿ. ಇನ್ನು ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ, ಯಾವುದಲ್ಲ ಐ ಪಿ ಎಲ್ಲಿಂದ ಬರ್ತಾ ಇರುತ್ತೆ, ಪ್ರತಿ ಮ್ಯಾಚಿನ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಿನ್ನೆ ಮ್ಯಾಚಿನ ಒಂದು ರಿವ್ಯೂವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಅದ್ಭುತವಾದ ಪಂದ್ಯವನ್ನು ನೋಡಿದ್ವಿ. ಹಾಗೆ ಆ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ರೋಚಕವಾದ ಜಯವನ್ನು ಗಳಿಸಿದೆ. ಮೊದಲು ಟಾಸ್ ಗೆದ್ದಂಥ RCB ಬೌಲಿಂಗನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆ ಒಂದು ಚೇಂಜ್ ಮಾಡ್ತಾರೆ ನಮ್ಮ ಟೀಮಲ್ಲಿ. ಹೆಜಲ್ವುಡ್ ಅವ್ರನ್ನ ಮಾಡಿಕೊಂಡು ಡಫಿ ಅವ್ರನ್ನ ಔಟ್ ಮಾಡ್ತಾರೆ. ಡಫಿ ಅವ್ರನ್ನ ಬ್ಯಾನ್ಸಲ್ಲಿ ಕೂರಿಸ್ತಾರೆ. ಹೆಜಲ್ವುಡ್ ಬರ್ತಾರೆ. ಸೂಪರ್ ಆಗಿ ಬೌಲಿಂಗ್ ಮಾಡಿದರು ಹೆಜಲ್ವುಡ್ ಕೂಡ. ಹಾಗೆ ಸಲ್ಮ ಅವ್ರು ಕೂಡ ಮೊದಲ ಒಂದು ವಿಕೆಟ್ ಪಡೆದವರು ಪವರ್ ಪ್ಲೇಯಲ್ಲಿ. ಅಂದರೆ ಸಲ್ಮ ಅವರು ಎಡನ್ ಮಕ್ರಮ್ ಅವ್ರನ್ನ ವಿಕೆಟ್ ತೆಗಿತಾರೆ. ಅದೇ ಥರ ಕೃಣಾಲ್ ಪಾಂಡ್ಯ ಅವರು ಕೂಡ ಅದ್ಭುತವಾದ ಬೌಲಿಂಗ್ 2 ವಿಕೆಟನ್ನು ಪಡ್ಕೊಳ್ತಾರೆ. ಯಾರ್ಯಾರು ಗೊತ್ತಾ? ಮಿಶೆಲ್ ಮಾರ್ಷ್ ಮತ್ತು ಶಹಮದ್ ಅವ್ರನ್ನ ವಿಕೆಟ್ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಕೂಡ ಒಳ್ಳೆಯ ವಿಕೆಟನ್ನು ಪಡ್ಕೊಳ್ತಾರೆ. ನಿಜವಾಗಿ ಹೇಳ್ಕಪ್ಪ ಅಂದರೆ ಅದ್ಭುತವಾದ ವಿಕೆಟನ್ನು ಪಡೆದುಕೊಳ್ತಾರೆ. ಅದೇ ಥರ ಹೆಜಲ್ವುಡ್ ಕೂಡ. ಹಾಗೆ ಸಲ್ಮ, ನಾನು ಹೇಳಿದೆ, ರಾಕೇಶ್ ಶರ್ಮಾ ಏನಿದೆ ಅವರು 4 ವಿಕೆಟನ್ನು ತಗೋತಾರೆ. ಅದ್ಭುತವಾದ ಬೌಲಿಂಗನ್ನು ಮಾಡಿದರು. ನಮ್ಮ ತಂಡ 20 ಓವರ್ಗಳಲ್ಲಿ LHC ಕೇವಲ 147 ರನ್ ಮಾತ್ರ ಟಾರ್ಗೆಟನ್ನು ನಮ್ಮ RCB ಕೊಡುತ್ತೆ. ಆದರೆ ಸಾಲ್ಟಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿರಾಟ್ ಕೊಹ್ಲಿ ಬಂದು ಒಂದು ಸೂಪರಾದ ಬ್ಯಾಟಿಂಗನ್ನು ಆಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಏನು ಮಾಡೋದು, ಸಾಲ್ಟ್ ಅವರು ಯಾದವ್ಗೆ ವಿಕೆಟ್ ಹೋಗಿಸ್ಬೇಕಾಗುತ್ತೆ. ಬೋಲ್ಡಾಗಿ ಔಟ್ ಆಗ್ತಾರೆ. ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಆರ್ಭಟ ನಿಲ್ಲೋದಿಲ್ಲ. ಬರ್ತಾ ಇರುತ್ತೆ ಬೌಂಡ್ರಿಗಳ ಸುರಿಮಳೆ, ಸಿಕ್ಸರ್ಗಳ ಸುರಿಮಳೆ. ಆದರೂ ಕೂಡ ಚೆನ್ನಾಗಿ ಆಡಿದರು. ಏನು ಮಾಡೋಕ್ಕಲ್ಲ. ಬೆಳ್ಳಕ್ಕೆ 49 ರನ್ನನ್ನು ಹೊಡೆದು ಜಸ್ಟ್ 1 ರನ್ನಿಂದ 50 ರನ್ ಮಾಡೋಕ್ಕಾಗಲಿಲ್ಲ ನಮ್ಮ ವಿರಾಟ್ ಕೊಹ್ಲಿ. ಅದೇ ಒಂದು ಬೇಸರದ ಸಂಗತಿ. ಆದರೂ ಕೂಡ RCB ಗೆದ್ದಿದೆ ಅನ್ನೋದೇ ಒಂದು ಖುಷಿ. ಹಾಗೆ CSK ಫ್ಯಾನ್ಸ್ಗಳಿಗೆ ಮಾತ್ರ ಪಕ್ಕ ಉರಿತಾ ಇರುತ್ತೆ. ಯಾಕಪ್ಪ ಅಂದರೆ ರೋಮಾಂಚಕ ಪಂದ್ಯ ಗೆದ್ದಿದ್ದೀವಿ. ಹಾಗೆ ನಾವು ಇವಾಗ ಪಾಯಿಂಟ್ ಟೇಬಲಲ್ಲಿ ಎಲ್ಲಿದ್ದೀವಿ ಹೇಳಿ? ಅಗ್ರ ಸ್ಥಾನದಲ್ಲಿದ್ದೀವಿ. ಹಾಗೆ ಡೆವಲಪ್ ಪಡಿಗಳು ಕೂಡ ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ ಅಂತ ಬಂದಂಥ ರಜತ್ ಪೈಡಿದಾರ್ ಕ್ಯಾಪ್ಟನ್. ಅಬ್ಬಬ್ಬಬ್ಬ ಏನು ಬ್ಯಾಟಿಂಗ್ ಅಪ್ಪ ಅಣ್ಣಂದು. ಸೂಪರ್ ಬ್ಯಾಟಿಂಗ್ ಆಡ್ತಾಯಿದ್ದಾರೆ. ಈ ಒಂದು ಸೀಸನ್ ಮಾತ್ರ ಅದ್ಭುತವಾದ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಹಾಗೆ ನಂತರ ರಜತ್ ಪೈಡಿದಾರ್ ಕೂಡ ಬೇಗನೆ ಔಟ್ ಆಗ್ತಾರೆ. 27 ರನ್ ಹೊಡೆದು ಔಟ್ ಆಗ್ತಾರೆ ಅವರು ಕೂಡ. ಅದೇ ಥರ ಬಂದಂಥ ಜಿತೇಶ್ ಶರ್ಮಾ 23 ರನ್ ಹೊಡೆದು ಅವರು ಬೇಗನೆ ಔಟ್ ಆಗ್ತಾರೆ. ಅದರಲ್ಲಿ 2 ಸಿಕ್ಸರ್ ಇರುತ್ತೆ, ಭರ್ಜರಿಯಾದ ಸಿಕ್ಸರ್ ಕೂಡ ಇರುತ್ತೆ. ನಂತರ ನಮ್ಮ RCB ಕಾಕಾರಿ ಇವರು ಟೀಮ್ ಡೇವಿಡ್ ಅವರು ಕೂಡ ಒಳ್ಳೆಯ 6 ಹೊಡಿತಾರೆ. ಹಾಗೆ ಒಂದು 4 ಹೊಡೆದು ನಾಟ್ಔಟ್ ಪ್ಲೇಯರ್ ಆಗ್ತಾರೆ. ಆಮೇಲೆ ಬರ್ತಾರೆ ನೋಡಿ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಪ್ರಸಿದ್ಧವಾಗಿರುವಂತಹ ನಮ್ಮ ರುಮೇನ್ ಶಪರ್ಡ್ ಅವರು 8 ಬಾಲಲ್ಲಿ 14 ರನ್ ಹೊಡಿತಾರೆ. ಒಂದು 4, ಒಂದು 6 ಇರುತ್ತೆ. ಅದರ ಜೊತೆ ಮ್ಯಾಚ್ ವಿನ್ ಆಗುತ್ತೆ RCB. ಸೊ ಮುಂದಿನ ಪಂದ್ಯ ಗೊತ್ತಿದೆ ಯಾರ ಜೊತೆ ಇದೆ ಅಂತ. ಸೊ ಶನಿವಾರ 3:30ಗೆ ಮ್ಯಾಚ್ ಇದೆ. ಸೊ ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ರಜತ್ ಪೈಡಿದಾರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಎಷ್ಟು ನೋಡಿದ್ದಾರೆ ಕಮೆಂಟ್ ಮಾಡಿ. ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.